ಇದಿಷ್ಟೇ ಅಲ್ಲದೆ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂಥ ಇನ್ನೂ 2 ಆಡಿಯೋಗಳಿವೆ. ನಾಳೆ ಆ ಆಡಿಯೋಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಗುತ್ತಿಗೆದಾರ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಮಾತಾಡಿದ್ದು ಒಂದು ಭಾಗ ಆಯಿತು. ಇದಲ್ಲದೆ ಇನ್ನೂ 2 ಆಡಿಯೋ ನನ್ನ ಬಳಿಯಲ್ಲಿದೆ ಅಂತ ಹೇಳಿ ಚೆಲುವರಾಜು ಮಾತಾಡಿದ್ದಾರೆ. 30% ವಿಚಾರ ಸಂಬಂಧ ಮಾತುಕತೆ, ಸಂಭಾಷಣೆ, ಈ ವಿಚಾರಗಳು ಒಂದು. ಹನುಮಂತರಾಯಪ್ಪ ಅವರ ಜೊತೆ ಮಾತನಾಡಿರ್ತಕ್ಕಂಥ ದನಿ ನನ್ನದೇ. ಅವರು ಗಲಾಟೆ ಸೃಷ್ಟಿಸಿ ವೇಲು ನಾಯಕ್ ಮೇಲೆ ಹಾಕಿ ಹನುಮಂತರಾಯಪ್ಪನ ಮೂಲಕ ಡೈವರ್ಟ್ ಮಾಡುವಂಥ ಕುತಂತ್ರವನ್ನು ಮಾಡ್ತಾಯಿದ್ರು. ನಾಳೆ ಆಡಿಯೋ ಬಿಡುಗಡೆ ಮಾಡ್ತೀನಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಒಟ್ಟಿನಲ್ಲಿ ನನಗೆ ರಕ್ಷಣೆ ಬೇಕು, ನನಗೀಗ ಜೀವ ಭಯ ಇದೆ ಅಂತ ಕೂಡ ಚೆಲುವರಾಜು ಮಾತಾಡಿದ್ದಾರೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದಿವಸ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಈಗ 30% ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರು ಕರ್ಕೊಂಡು ಹೋದ್ರಲ್ಲ, ವಸಂತ್ ಕುಮಾರು ಇದು ಆಡಿಯೋ, ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೇ. ಅವ್ರು ಮಾತಾಡಿರೋದು ದಿಟ್ಟನೇ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನೊಂದು ಒಳ್ಳೆಯವನು ಅಂತಲೇ ನಾನು ಹೇಳಬೇಕು. ಅದು ನನ್ನದೇ ವಾಯ್ಸು. ನಾನು ಅವ್ರ ಥರ ಸುಳ್ಳು ಪಳ್ಳು ಹೇಳಲ್ಲ, ನನ್ನದೇ ವಾಯ್ಸು. ಅದು ಅವರು ಏನಕ್ಕೆ ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು BBMP ಕಾರ್ಪೊರೇಟರ್ ಇದ್ರೆ ಅವ್ರ ಮೇಲೆ ಹಾಕಿ ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು. ಆಮೇಲೆ ಮಾರನೇ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನೀನು ನ್ಯಾಯ ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ರು. ನೀನು ದುಡ್ಡು